ಹಾಯ್ ಹಾಯ್. ಬೆಳಕು ಬೆಳಕು. ನನ್ನ ಕೈ ಬಿಸಿ ಇದೆ, ಹಂಗೆ ಲಾಕ್ ಮಾಡ್ಬಿಡು. ಸೊ ಕಾರ್ ರೆಡಿ ಇದೆ. ಕಾರಲ್ಲಿ ಇಳಿಸ್ರಿ ಸರ್, ಇಳಿಸ್ರಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿನಯ್ ಕುಮಾರ್. ಸರಿ ಬಿಡು, ಆಯ್ತು ಬಿಡು. ಬನ್ನಿ ಬೇಗ ಕಾರ. ಈಗ ಹೊರಡ್ತಾ ಇದೀವಿ, ಬನ್ನಿ. ನನ್ನ ಮೊಬೈಲ್ ಫೋನ್ ಫುಲ್ ವರ್ಕ್ ಆಗ್ತಿಲ್ಲ. ಈಗ ನಾವು ಹೋಗ್ತಾ ಇರೋದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಲ್ಲಿ ಬರ್ತೀವಿ. ತಲೆ ಕೆಡಿಸ್ಕೊಬೇಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ ನಮಗೆ ಗೊತ್ತಿಲ್ಲ. ಲಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದೀವಿ, ಏನಾಗುತ್ತೆ ಎಲ್ಲಾನು ಅಪ್ಡೇಟ್ ಮಾಡ್ತೀವಿ. ನೋಡಿ ನಮ್ಗೆ ಎಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಕಾರಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ಕೊಂಡು ಕೂತಿದೀವಿ. ಇದು ನಮ್ಮ ಪರಿಸ್ಥಿತಿ. ಟೈಮೇ ಇಲ್ಲ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಟೈಮೇ ಇಲ್ಲ. ರಾತ್ರಿ ಆದ್ರೆ ರಾತ್ರಿ ಆಗುತ್ತೆ, ಬೆಳಗ್ಗೆ ಆದ್ರೆ ಬೆಳಗ್ಗೆ ಆಗುತ್ತೆ. ರಾತ್ರಿ ಯಾವ್ದು ಬೆಳಗ್ಗೆ ಯಾವ್ದು ಒಂದು ಗೊತ್ತಾಗಲ್ಲ. ಮಲಗಿದ್ದು 4:15, ಎದ್ದಿದ್ದು 12:30. ರೆಡಿ ಮಾಡಿಲ್ಲ, ಏನು ಮಾಡಿಲ್ಲ ಗೈಸ್. ಆಮೇಲೆ ರಾತ್ರಿ ಬಂದು ನಾವು ಭೈರತಿ ರಣಗಲ್ಲು ಮೂವಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನ್ ಎಲಿವೇಶನ್ ಕೊಟ್ಟಿದ್ದಾರೆ ಅಂದ್ರೆ ನರ್ತನ್ ಅವರು, ಶಿವರಾಜ್ ಕುಮಾರ್ ಸರ್, ಆರ್ಟ್ಸ್ ಆಫ್ ಶಿವಣ್ಣ ನೆಕ್ಸ್ಟ್ ಲೆವೆಲ್. ನಾನು ನೋಡಿರೋ ಎಲ್ಲಾ ಮೂವೀಸ್ ಅಲ್ಲೂ ಓಮ್ ಮೂವಿಗೆ ಬಿಟ್ರೆ ನೆಕ್ಸ್ಟ್ ಇದು ಲೈಟ್ ಎಲಿವೇಶನ್ಸ್ ಕಿಚ್ಚಾಡ್ಬಿಟ್ಟಿದೀವಿ. ಸಾಕಾದ ಒಂದೊಂದು ಡೈಲಾಗು, ಆ ಗಾಂಭೀರ್ಯ, ಆ ಗತ್ತು, ಆ ಲಾಂಗ್ ಹಿಡ್ಕೊಂಡ್ರೆ ಸ್ಟೈಲು, ಫೈಟ್ಸ್, ಮ್ಯೂಸಿಕ್, ಸೈಕ್ ಸೂಪರ್ ಕಲಾ ಎಲ್ಲ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಹೋಗಿ ಥಿಯೇಟರ್ಲ್ಲೇ ಹೋಗಿ ನೋಡಿ, ಮೂವಿನ ಮಿಸ್ ಮಾಡ್ಕೋಬೇಡಿ. ಎಸಿಗೆ ತುಟಿ ಎಲ್ಲ ಡ್ರೈ ಆಗ್ತಾ ಇದೆ. ಅದಕ್ಕೆ ನಾವು ಲಿಪ್ಗೆ ಬಾಂಬ್ ಹಾಕಿದೀವಿ. ನಾನು ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಡೆ ಲಿಪ್ ಬಾಂಬ್. ನಾನೇನು ಹಾಕಲ್ಲ. ಮಗಕ್ಕೆ ನೀರು ಹಾಕೋ, ಮೈಸೂರು ಸೆಂಟ್ರ್ ಸೋಪ್ ಹಾಕೋ ಅಷ್ಟೇ. ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು. ಅಷ್ಟೇ. ಕೇಳ್ಕತ್ತಮ್ ನಾಟಕ ಬಂದ್. ಜೈ ಜೈ ಕರ್ನಾಟಕ. ಟಾಟಾ ಬಾಯ್ ಬಾಯ್. Hey guys. ಓಯ್ ಎಂದು ನಾಯಿ ಅಂತೀಯ? ನಾಯಿ ನನ್ನ ಮಗನೇ. ನಾಂಡ್ರ ಗಾಯ್ಸ್, ಇಲ್ಲೆಲ್ಲೋ ಬಂದ್ವಿ ನೋಡಿ. ಈ ಫೋನಿನ ಪ್ರಭಾವಗಳು ನೋಡಿ, ತೋರಿಸಿ ಬಾಬು. ಹುಚ್ಚ ಮಕ್ಕಳು. ಇದೇ ಸ್ಟ್ರೈಟಾ? ಸ್ಟ್ರೈಟ್. ವಸ್ತು ಪ್ರದರ್ಶನ ಕೇಂದ್ರ ಅಲ್ಲೇ ಇದೆಯಲ್ಲ ಎದುರುಗಡೆ ನೋಡು, ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ. ಬಾಟ್ಲಿ ಪ್ರಾಬ್ಲಮ್ ಆಗಿತ್ತು. ಗಾಡಿ ತೆಗಿತಾವ್ರೀಗ. ಅಂತ ಪಾಸ್ ಮಾಡಿ ಇಲ್ಲೇ ಹೋಗೋಣಪ್ಪ. ಅವೆಲ್ಲ ಅಷ್ಟೊಂದೆಲ್ಲ ನಮಗೆ ಮ್ಯಾಟ್ರ್ ಆಗಲ್ಲ, ಮ್ಯಾಟ್ರ್ ಆಗೋದು ಇಲ್ಲ. This is the fact. This is the reality. Ano? This is how we go. ನಿಲ್ಲುಗಡೆ ಸ್ಥಳವಿಲ್ಲ, ನಿಲ್ಲಿಸುವಂತಿಲ್ಲ, ಕಾಯುವಂತಿಲ್ಲ. ನಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಬಂದ್ಬಿಟ್ಟು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. This was entry. ಸೊ ಇಲ್ಲಿಗೆ ಬಂದು ವಿನಯ್ ಅವ್ರ ಮಾವನಿಗೆ ಕಾಲ್ ಮಾಡಾದ್ಮೇಲೆ ಅವ್ರು ಕೂಡ ಬಂದರು. ಬಂದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಒಳಗಡೆ ಹೋಗೋಕ್ಕೆ ಎಂಟ್ರಿ ಮಾಡಿಸ್ಬೇಕಾಗಿತ್ತು. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದಮೇಲೆ ನಮಗೆ ಪಾಸ್ ಕೊಡ್ತಾರೆ. ಪಾಸ್ ತೊಗೊಂಡು ಒಳಗಡೆ ಹೋಗಬೇಕು.
ವಿನಯ್ ನೀನು ತೋರಿಸು. ಯಾವ ಕನ್ನಡನ ಇದು? ಯಾವ ಕನ್ನಡ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಟ್ಯಾಗ್ ಹಾಕೋತಾ ಅಲ್ಲ ತೋರಿಸು. ಇದು ನಮ್ಮ ಎಂಟ್ರಿ ಪಾಸ್. ನಾವು ಫಸ್ಟ್ ಒಳಗೆ ಹೋದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಅಂತಂದರೆ ಊಟ. ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಊಟದ ಹಾಲ್ ಹತ್ರ ಹೋದ್ವಿ. ವೆಜ್ಜು ನಾನ್ ವೆಜ್ಜು ಎಲ್ಲ ಥರನೂ ಇತ್ತು. ಸೊ ಫಸ್ಟು ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ಫಸ್ಟ್ ನಾನ್ ವೆಜ್ಗೆ ಹೋದ್ವಿ. ನಮ್ಗೆ ಹೆಂಗೆ ವೀಡಿಯೋ ಮಾಡ್ತೀವಿ, ಇನ್ನೊಬ್ರು ಇರ್ಬೇಕಾಯ್ತು ವೀಡಿಯೋ ಮಾಡಿ. ನಾನು ಪಲಾವ್ ತಿಂತಾ ಇದ್ದೀನಿ, ಇವ್ರು ಅನ್ನ ಸಾಂಬಾರು ತಿಂತಾರೆ. ವೆಜ್ಜು ನಾನ್ ವೆಜ್ಜು ಎಲ್ಲ ಕೂಡ ಇದೆ. ಆದರೆ ವೆಜ್ಜೇ ತಿಂತಿದ್ದೀವಿ. ನಾವೇನು ವೆಜಿಟೇರಿಯನ್ಸ್ ಅಲ್ಲ. ಏನು ತಿಂತಾ ಇದ್ದೀರಾ? ಒಳ್ಳೆ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಕೌಂಟ್ರಿಗೆ ಹೋಗಿದ್ವಿ. ಸೊ ಐಸ್ ಕ್ರೀಮ್ ಚಾಕ್ಲೇಟ್ ವೆನಿಲ್ಲ ತುಂಬ ಡಿಫ್ರೆಂಟಾಗಿತ್ತು. ಗುಲ್ಕನೆಲ್ಲ ಮಿಕ್ಸ್ ಮಾಡಿದ್ರು. ಟೇಸ್ಟ್ ಕೂಡ ಮಾಡಿದ್ವಿ, ಒಳ್ಳೆ ಟೇಸ್ಟ್ ಇತ್ತು ಅಂದ್ಕೊಳ್ಳಿ. ಇನ್ನೇ ಚೆನ್ನಾಗೈತೆ ಅಂತ ಎರಡೆರಡು ಸಾರಿ ಹಾಕಂತವ್ರೆ. ಅದು ಟೇಸ್ಟ್ ಆಗಿದೆ. ಬನ್ನಿ ಹಂಗೆ. ಚೆನ್ನಾಗಿದೆ. ಯಾವುದು ಏನದು? ಅಲ್ಲಿಂದ ನಾವು ಹೋಗಿದ್ದೆ ಆಡಿಟೋರಿಯಮ್ಗೆ. ಅಲ್ಲಿ ಅವ್ರವ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಸೊ ಅದನ್ನು ಕೇಳೋಣ ಅಂತ ಒಳಗಡೆ ಎಂಟ್ರಿ ಆದ್ವಿ. ತುಂಬ ಜನ ಇದ್ದರು, ತುಂಬ ಜನ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇದ್ದರು ಒಂದು ಮಟ್ಟಿಗೆ. ತುಂಬ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದನ್ನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಎಕ್ಸಿಬಿಷನ್ ಒಳಗಡೆ. ಇಲ್ಲಿ ಒಳಗಡೆ ಬಂದು ಅವ್ರವ್ರ ಪ್ರಾಡಕ್ಟ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇರ್ತಾರೆ. ಸೊ ಅದು ಅವ್ರವ್ರ ಪ್ರಾಡಕ್ಟ್ ಬಗ್ಗೆ ಯಾವ್ಯಾವ ಥರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ, ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಒಳಗಡೆ ಎಂಟ್ರಿ ಆದ್ವಿ. ಇದೆಲ್ಲ ಯಾವ್ದ್ರ ಬಗ್ಗೆ? ಅವರವರ ಕಂಪನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ. Cement, huh? No, not only cement, so we have a lot of building products and RMC we have. RMC we have, yes. We are using same RMC for building. Okay. So apart from that, we have pest control and yeah, they are the platform only. They are verified. ನಮಗೆಲ್ಲ ಗೊತ್ತಾಗೋಯ್ತು. In our platform, we will be delivering third-party services. And ಅಲ್ಲೊಬ್ಬರು ಲೇಡಿ ನಾವು ವೀಡಿಯೋ ಮಾಡ್ತಿರೋದನ್ನು ನೋಡಿಬಿಟ್ಟು ವೀಡಿಯೋ ಮಾಡ್ತಿದ್ದೀರ ಅಂತ ಕೇಳಿದ್ರು. ಯಾವ ಚಾನಲ್ಲು ಏನು ಅಂತ ಕೇಳಿದ್ರು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಕಲಾವಿದ ಕ್ರಿಯೇಷನ್ಸ್ 2002. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಹೊಡೀರಿ, ಮಿಸ್ ಮಾಡಿದೆ. ಏನಾರು ಮಾಡ್ಕೊಂಡು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಎಷ್ಟಾಗ್ಬೋದು ಪ್ರೈಸ್? 1000 ಅಂದರೆ ಇದು ಡಿಪೆಂಡ್ ಅಪಾನ್ ಪವರ್ ಫ್ಯಾಕ್ಟರ್ ಮೇಲೆ ವರ್ಕ್ ಆಗುತ್ತಾ? ಪಾಯಿಂಟ್ 9 ಮಾಡಿಕೊಡು. ಅದೇ ಪಾಯಿಂಟ್ 9 4 ಫ್ಯಾಕ್ಟರ್ ಮೇಲೆ ಪಾಯಿಂಟ್ ಕೇಸ್ ಪವರ್ ಫ್ಯಾಕ್ಟರ್ ಜಾಸ್ತಿ ಇದೆ. ಸೊ ಇವಾಗ ಇಲ್ಲಿಂದ ಆಚೆ ಹೋಗ್ತಿದ್ದೀವಿ. ಟೈಮ್ ನಾವು ಯಾವಾಗ ಬಂದಿದ್ದು, ಯಾವಾಗ ಹೋಗ್ತಾ ಇದ್ದೀವಿ? 3:30 ಎಕ್ಸಿಟ್ ಆಗ್ತಾ ಇದ್ದೀವಿ. ನೋಡಿ ಇಷ್ಟೆಲ್ಲ ನಾವು ತಲೆಗೆ ಹಾಕ್ತಿದ್ವಿ. ಎಲ್ಲ ವೆರಿಫಿಕೇಷನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು
ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಕ್ಸಿಬಿಷನಿಗೆ ಬಂದಿದ್ದು. ಕೆಲವೊಂದು ವಿಷಯ ನಾವು ಹೊಸದಾಗಿ ತಿಳ್ಕೊಂಡ್ವಿ ಟೆಕ್ನಿಕಲ್ ಆಗಿ. ಟೆಕ್ನಿಕಲ್ ಆಗಿರೋರು ಇಲ್ಲಿ ಬಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಂಗೆ ಆಗುತ್ತೆ. ಬಿಕ್ಕಿ ಆಗ್ಬಿಟ್ಟು ಅವ್ನ ಪ್ರಾಡಕ್ಟ್ನ ಅದ್ರೊಳಗಡೆ ಇರೋದು ಏನದನ್ನ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೇಳಿದ್ದಕ್ಕೆ ಇದೆಲ್ಲ ನಮ್ಮ ಸೀನಿಯರ್ಸ್ ಮಾಡಿರೋದು ನಮಗೆ ಗೊತ್ತಿಲ್ಲ. ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು, ಟೆಕ್ನಿಕಲಿ ಅವ್ರಿಗೆ ಗೊತ್ತಿಲ್ಲ. ಆದರೆ ಟೆಕ್ನಿಕಲ್ ಆಗಿ ತಿಳ್ಕೊಂಡಿದ್ರೆ ಇಲ್ಲಿ ವಿಸಿಟ್ ಮಾಡಿ ಸ್ವಲ್ಪ ನಾಲೆಡ್ಜ್ನ ಗೇನ್ ಮಾಡ್ಬೋದು, ಶೇರ್ ಮಾಡ್ಕೊಬೋದು. ಪಕ್ಕ ಚೆನ್ನಾಗಿದೆ. ನಾವೀಗ ಎಕ್ಸಿಟ್ ಆಗ್ಬೋದು. ಈಗಂತ ಏನು ಮಾಡಿಲ್ಲ. ಗಾಯ್ಸ್, ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಿದ್ದೆ ಬಂದ್ಬಿಡ್ತು ಅಲ್ಲೊಂದು ಭಾಷಣ ಕೇಳಿ ತಾತಂದು. ಅದಕ್ಕೆ ಸೈಲೆಂಟಾಗಿ ಹೊಟ್ಬಿಟ್ವಿ ಸಾಕು. ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಎಜುಕೇಷನಲ್ ಪರ್ಪಸ್ಸಿಂದ ಹೋದರೆ ಮಾತ್ರ ಅದು ಎಕ್ಸ್ಪೀರಿಯನ್ಸು. ನಾರ್ಮಲ್ ಆಗಿ ಹೋದರೆ ನಿಮಗೆಲ್ಲ ಆಯಿತು ಏನು ನಡೀತಾ ಇದೆ, ಯಾಕೆ ಮಾಡ್ತಾವ್ರೆ ಏನೂ ಗೊತ್ತಾಗಲ್ಲ. ಈ ಸ್ಟೂಡೆಂಟ್ಸ್ಗೆ ಹೋದರೆ ನೋಡಿ ಭಾರಿ ಹೆಲ್ಪ್ ಆಗುತ್ತೆ, ತುಂಬ ಕಲಿಬೋದು, ಎಲ್ಲ ಥರ ಇರುತ್ತೆ ಅಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಮುಂದೆ ಎಲ್ಲಾದರೂ ಹೋದರೆ ತೋರಿಸ್ತೀವಿ. ರೋಡ್ ಅಂತೂ ಕಚ್ಚಡವಾಗಿದೆ. ಗೌರ್ಮೆಂಟಿಗೆ ಒಂದು ಮನವಿ, ಇದೊಂಚೂರು ರೋಡ್ ರೆಡಿ ಮಾಡಿಸ್ಕೊಟ್ರೆ ನಮಗೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾನು ಒಂದು 3 ವರ್ಷದಿಂದ ಇದ್ದೀನಿ ಬ್ರೋ. ಹಾಂ, ಬಂದಾಗ ಎಷ್ಟೋ ಚೆನ್ನಾಗಿತ್ತು ರೋಡ್ ಇಲ್ಲಿ. ಹಾಂ, ಇವಾಗಂತೂ ಎಕ್ಸ್ಪೋರ್ಟ್ ಆಗಿದೆ ನೋಡಿ ಗಾಯ್ಸ್. ಎಣ್ಣೆ ಮೇಲಿಂದ ಸ್ವಲ್ಪ ಹಂಗೆ ಆ ಮೇನ್ ರೋಡ್ ತಗೊಂಡು ಆ ಡಾಮಿನೋಸ್ ಪಿಜ್ಜಾ ಇಂದ ಸ್ವಲ್ಪ ಈ ಕಡೆ ಬಂದರೆ ನಲ್ಗದ್ರಡಿ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡ್ ಇಲ್ಲೊಂದು ಹೊಸದಾಗಿ ಪವರ್ ಮೆನ್ಷನ್ ಅಂತ ಜಿಮ್ ಆಗ್ತಿದೆ, ನಮ್ಮ ಸ್ನೇಹಿತರದು. ಈಗ ಅಲ್ಲೇ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಬೇಬಿ ಹೊಟ್ಟೆ ಹಸ್ಕೊಂಡು ನಿಂತಿತ್ತು. ಸೊ ಅದಕ್ಕೂ ಚಾರ್ಜಿಗೆ ಹಾಕ್ಬಿಟ್ಟು ಫುಲ್ ಚಾರ್ಜ್ ಆಗಲಿ ಅಂತ ಹಂಗೆ ಬಿಟ್ಟು ಹೊರಟ್ವಿ. ಮೇಲೋದ್ವಿ. ಅಲ್ಲಿಂದ ಈಗ ವಿನಯ್ ಮನೆ ಒಳಗೆ ಎಂಟ್ರಿ ಆಗೋ ಟೈಮ್. ಬನ್ನಿ ವಿನಯ್ ಮನೆ ತೋರಿಸ್ತೀನಿ. ಹೋದ ತಕ್ಷಣ ಚಿನ್ನಿ ಇರ್ತಾಳೆ, ಅಮ್ಮ ಇರ್ತಾಳೆ, ಮಾತಾಡ್ಸೋಣ. ಹಾಯ್ ಚಿನ್ನಿ. ಹಾಯ್ ಚಿನ್ನಿ. ಹಾಯ್ ಬಂಗಾರಿ ಭವಾನ ಬಾ ಬಾ ಬಾ. ಅಮ್ಮ ಹಾಯ್ ಅಮ್ಮ. ಓ ಹಾಯ್ ಅಮ್ಮ. ಹಾಯ್ ಚಿನ್ನಿ. ಚಿನ್ನಿನ ಈಗ ಹೊರಗಡೆ ಕರ್ಕೊಂಬಂದಿದ್ದೀವಿ. ಚಿನ್ನಿನ ಹೊರಗಡೆ ಕರ್ಕೊಂಡ್ಬಂದಿದ್ದೀವಿ. ಇವಾಗೆಲ್ಲ ಮಾಮೂಲಿ ಡೈಲಿ ಮನೆ ರೋಟೀನ್ಸ್ ಇರುತ್ತೆ, ತಿನ್ನೋದು, ಎಡಿಟ್ ಮಾಡೋದು, ಅದೆಲ್ಲ ಏನು ಬೇಡ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಚಿಕ್ಕ ನಾನು ತಿಂತಿರ್ತೀನಿ. ನಾವು ಲೇಸ್ ತಿಂತಾ ಇದ್ದೀವಿ. ಸೊ ಇದು ಇವತ್ತಿನ ದಿನ ನಮ್ಮದಾಗಿತ್ತು. ಬಿಗ್ ಬಾಸ್ ನೋಡ್ಕೊತ ಇನ್ನೇ ಮಲಗದೆ ಟೈಮ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ರಿಗೂ ಸಿಗೋಣ ಅಂತ ಹೇಳ್ತಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಿಲ್ ಬಟನ್ ಮಾತ್ರ ಹೊಡೆಯೋದನ್ನ ಮರಿಲೇಬೇಡಿ. ಹ್ಯಾವ್ ಎ ಸ್ವೀಟ್ ಡ್ರೀಮ್. ಗುಡ್ ನೈಟ್. ಬಾಯ್ ಬಾಯ್.